खराब हो नहीं यार ಮೂವತ್ತೈದು ವರ್ಷ ಆಯ್ತು. 35 ವರ್ಷ. 35 ವರ್ಷ ಆಯ್ತು. ನಿಮಗೆ ಎಷ್ಟು ವರ್ಷ ಇವಾಗ? ನನಗೆ 75 ವಯಸ್ಸು. 75. ಓಕೆ. ಸೊ ಈಗ ಇದನ್ನ ಶುರು ಮಾಡಿದ್ದೀರಾ? 15 ದಿನ ಆಯ್ತು. ಹೋಟೆಲ್ ಶುರು ಮಾಡಿದ್ರು ಕೂಡ ಈ ಗಾಡಿ ಹಾಗೆ ಇಟ್ಕೊಂಡಿದ್ದೀರಾ? ಹಾಗೇನೆ ರೂಮು ಅಷ್ಟೇ. ಅದನ್ನು ಅಷ್ಟೇನಾ? ಅಷ್ಟೇ. ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಜ್ಜಿ ಗಾಡಿ? 10 ಗಂಟೆ. ಎಷ್ಟು ಗಂಟೆವರೆಗೂ ಸಿಗುತ್ತೆ? 2 ಗಂಟೆವರೆಗೂ ಸಿಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಬಂದಿರುವಂಥದ್ದು ಮಡಿವಾಳ. ಮಡಿವಾಳದಲ್ಲಿ ಅಜ್ಜಿ ಹೋಟೆಲ್ ಅಥವಾ ಪಾರ್ಟಿ ಹೋಟೆಲ್ ಅಂತಲೇ ತುಂಬ ಒಂದು ಫೇಮಸ್ ಹೋಟೆಲ್ ಇದೆ. ಅದು ಈಗ ರೀಸೆಂಟಾಗಿ ಹೋಟೆಲ್ ಆಗಿದೆ, ಬಟ್ ಇದಕ್ಕೆ ಮುಂಚೆ ಗಾಡಿ ಇತ್ತು. ಈಗಲೂ ಕೂಡ ಅದೊಂದು ಫುಡ್ ಕಾರ್ಟೇ ಆಗಿದೆ. ಸೊ ನೀವು ನೋಡ್ಬೋದು, ಇಲ್ಲಿ ಫುಡ್ ಕಾರ್ಟ್ ಇದೆ ಇಲ್ಲಿ. ಓಕೆ. ಸೊ ಈ ಫುಡ್ ಕಾರ್ಟ್ ಸ್ಟಾರ್ಟ್ ಆಗೋದೇ ರಾತ್ರಿ 10:30 ಅಪ್ ಟು 1 o'clock, ಬಿಟ್ವೀನ್ 1 to 2ವರೆಗೂ ಇರುತ್ತೆ. ಸೊ ಅಲ್ಲಿವರೆಗೂ ನಮಗೆ ಇಲ್ಲಿ ತಿಂಡಿ ಸಿಗುತ್ತೆ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಮೇಯ್ನ್ಲಿ ಇಡ್ಲಿ ಮತ್ತು ಚಿತ್ರಾನ್ನ, ಜೊತೆಗೆ ಈಗ ರೀಸೆಂಟಾಗಿ ದೋಸೆ ಕೂಡ ಶುರು ಮಾಡಿದ್ದಾರೆ. ಈ ಹೋಟೆಲ್ ಸುಮಾರು 35 ವರ್ಷದಿಂದ ಈ ಒಂದು ಫುಡ್ ಕಾರ್ಟ್ ಇಲ್ಲಿದೆ ಆ್ಯಕ್ಚುಲಿ. ಸೊ ಆ ಅಜ್ಜಿಗೆ ಈಗ 75 ವರ್ಷ. ಬನ್ನಿ ಮಾತಾಡ್ಸೋಣ ಹೇಗಿದೆ ಅಂತ ನೋಡೋಣ. खराब हो नहीं यार जहरी है ಅವರು ತಿರುಗಿನ ரொம்ப அதிகமாக இருந்தது. மேடம் இதேம்மா ಲೈಕ್ ಮಾಡೋದೇ ವೈಟ್ ಚಟ್ನಿನೇ. ನಮಸ್ಕಾರ ಅಜ್ಜಿ. ನಮಸ್ಕಾರಪ್ಪ. ತಮ್ಮ ಹೆಸರು ಗೊತ್ತಾಗಿಲ್ಲ ಅಜ್ಜಿ?
ನನ್ನ ಹೆಸರು ಆರ್ ವಿಜಯಮ್ಮ. ಸೊ ಎಲ್ಲರೂ ನಿಮ್ಮನ್ನ ಅಜ್ಜಿ ಅಂತ ಕರೀತಾರೆ ಇಲ್ಲ ಪಾಟಿ ಅಂತ ಕರೀತಾರೆ? ಪಾಟಿ ಅಂತಾನು ಕರೀತಾರೆ, ಅಜ್ಜಿ ಅಷ್ಟೇ ಇರಲ್ಲ, ಪಾಟಿ ಅಂತಾನೆ ಪಾಟಿ ಅಂತಾನೆ ಜಾಸ್ತಿ ಕರೆಯೋದು. ಓಕೆ. ಈ ಗಾಡಿ ನೀವು ಮಾಡಿ ಎಷ್ಟು ವರ್ಷ ಆಯ್ತು? ಆಯ್ತಪ್ಪ 35 ವರ್ಷ ಆಯ್ತು. 35 ವರ್ಷ. 35 ವರ್ಷ ಆಯ್ತು. ನಿಮಗೆ ಎಷ್ಟು ವರ್ಷ ಇವಾಗ? ನನಗೆ 75 ವಯಸ್ಸು. 75. 75. 35 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ? ಇದೇ ಜಾಗ, ಅದೇ ರೂಮು, ಅದೇ ಜಾಗ, ಚಿಕ್ಕದೊಂದು ರೂಮು, ಇದೇ ಗಾಡಿ. ಈಗ ಒಂದು 15-20 ದಿನದಿಂದ ಮೊಮ್ಮಗನ ಅವರು? ಓಕೆ ಓಕೆ. ಸೊ ಇವ್ರ ಮಗಳ? ಓಕೆ ಓಕೆ. ಸೊ ಈಗ ಇದನ್ನ ಶುರು ಮಾಡಿದ್ದೀರಾ? ಹೋಟೆಲ್ ಶುರು ಮಾಡಿದ್ರು ಕೂಡ ಈ ಗಾಡಿ ಹಾಗೆ ಇಟ್ಕೊಂಡಿದ್ದೀರಾ? ಅದನ್ನು ಅಷ್ಟೇನಾ? ಬಿಡೋದಿಲ್ಲ ಅದನ್ನ? ಅಜ್ಜಿ ನಿಮ್ಮ ಕ್ಯಾಂಟೀನಲ್ಲಿ ಏನೇನು ಮಾಡ್ತೀರಾ? ನಾವು ಇಡ್ಲಿ, ಲೆಮನ್ ರೈಸು. ಹಾಂ, ಎರಡೇ ಅವಾಗಲಿಂದ ಅದೇನೆ. ಅವಾಗಿಂದ ಅದೇ ಖಂಡಿತ. ಇಡ್ಲಿ ಎಲ್ಲ ತಮಿಳ್ನಾಡು ಸ್ಟೈಲಲ್ಲಿ ಮಲ್ಲಿಗೆ ಇಡ್ಲಿ ತರ ದಪ್ಪ ದಪ್ಪ ಇರುತ್ತೆ, ಅದೇ ತರನೇ ಅವಾಗ ಮಾಡ್ತಿದ್ದು ಅದೇ, ಇವಾಗಲೂ ಅದೇನಾ? ಏನು ಚೇಂಜಸ್ ಮಾಡಿಲ್ಲ? ಓಕೆ. ಯಾಕೆ ಎಲ್ಲರೂ ಇಡ್ಲಿ ಅಷ್ಟೊಂದು ಇಷ್ಟಪಟ್ಟು ಇಲ್ಲಿ ಬರ್ತಾರೆ, ಲೈಕ್ ಮಾಡಿ? ಯಾವಾಗಲೂ ಅಷ್ಟೇ, ತುಂಬ ವರ್ಷದಿಂದ ನೈಟ್ 2 ಗಂಟೆ ಆದ್ರೂ ಅಜ್ಜಿ ಅಂಗಡಿನಲ್ಲಿ ಇರ್ತದೆ, ಎತ್ಕೊಂಡು ಬಂದೇ ಬರ್ತಾರೆ. ಓಕೆ. ನಿಮಿಷ. ಇಡ್ಲಿ ಸೀಕ್ರೆಟ್ ಏನು ಅಜ್ಜಿ? ಮನೇಲೆ ರುಬ್ಕೊಳ್ತೀವಪ್ಪ, ಗ್ರೈಂಡರ್ ಒಳಗೆ ಮನೆಗೆ ರುಬ್ತೀವಿ ನಾವು. ಹೌದಾ? ಅಕ್ಕಿ ಇಡ್ಲಿನಾ ಅದು? ಅಕ್ಕಿ ಇಡ್ಲಿನೇ. ಅಕ್ಕಿ ನೆನೆಯಾಕ್ ಕೊಡ್ತೀವಿ ನೈಟಲ್ಲಿ, ಬೆಳಗ್ಗೆ ಎದ್ದು ಅಕ್ಕಿ ಉದ್ದಿನ ಬೆಳೆಲ್ಲ ನಾವು ರುಬ್ಬಿ ರೆಡಿ ಮಾಡ್ಕೊಳ್ತೀವಿ. ಓಕೆ. ಸೊ ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಮಾಡ್ತೀರಾ ಅಲ್ವಾ? ಚಟ್ನಿ, ಸಾಂಬಾರು, ಖಾರ ಚಟ್ನಿ, ಟೊಮೊಟೊ ಚಟ್ನಿ. ಓಕೆ ಓಕೆ. ಜೊತೆಗೆ ಚಿತ್ರಾನ್ನ ಮಾಡ್ತೀರಾ? ಚಿತ್ರಾನ್ನ ಮಾಡ್ತೀವಿ. ಯಾಕೆ ಬೇರೆ ಏನೂ ಮಾಡಲಿಲ್ಲ ಯಾಕಜ್ಜಿ? ಇಲ್ಲ, ನನ್ನ ಕೈಗೆ ಅಷ್ಟೇ ಆಗೋದು. ನಿಮ್ಮ ಕೈಲಾಗಲ್ಲ, ಒಬ್ಬರೇ ಅಲ್ವಾ? ಕ್ಯಾಶ್ ಕೊಡ್ತೀವಿ, ಅವ್ರನ್ನ 15 rupees ಕೊಡ್ತಾರೆ. 35 ಕ್ಯಾಶ್ ಬೈ 7 ಐತಿ ಸರ್ ಈಗ. ಮೊದಲೆಲ್ಲ ನೀವು ಒಬ್ಬರೇ ಮಾಡ್ತಾ ಇದ್ರಿ ಅಲ್ವಾ? ನಾನು ಒಬ್ಳೆ, ನಮ್ಮ ಮೊಮ್ಮಗಳು ಜೊತೆಗೆ ಇರೋಳು. ಅವಾಗ ಮೊಮ್ಮಗಳು ಜೊತೆಗಿರ್ತಿದ್ರು. ಇವಾಗ ನಮ್ಮ ಮಗಳು ಇದ್ದಾರೆ. ಮಗಳಿದ್ದಾರೆ. ಲೆಮನ್ ರೈಸ್. ಓಕೆ. ನೀವು ಯಾಕೆ ಲೆಮನ್ ರೈಸ್ ಜಾಸ್ತಿ ಮಾಡಲ್ಲ ಅಜ್ಜಿ? ಅಷ್ಟೇ, ನಾವು ಜಾಸ್ತಿ ಮಾಡಲ್ಲ. ಹೌದು. ಓಕೆ. ಚಳಿಕಾಲ ತಣ್ಣಗಾಗೋಗುತ್ತೆ. ಹೌದು. ಎಲ್ಲ ಬಿಸಿ ಇಡ್ಲಿನೇ ಕೇಳೋದು. ಬಿಸಿ ಇಡ್ಲಿನೇ ಕೇಳೋದು ಮೈನ್ ಎಲ್ಲ ಬಂದ್ಬಿಟ್ಟು. ಅದಕ್ಕೆ ನಾವು ಚಿತ್ರಾನ್ನ ಕಡಿಮೆ ಮಾಡ್ಕೊಂತೀವಿ. ಓಕೆ. ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಜ್ಜಿ ಗಾಡಿ? 10 ಗಂಟೆ. ಎಷ್ಟು ಗಂಟೆವರೆಗೂ ಸಿಗುತ್ತೆ? 2 ಗಂಟೆವರೆಗೂ ಸಿಗುತ್ತೆ. ನಾನು ನೋಡಿದೆ ಅವಾಗಲೇ ನೀವು ಇಡ್ಲಿ ಮಾಡ್ತಾ ಇದ್ರಿ. ಒಂದು ಟ್ರಿಪ್ಪಲ್ಲಿ ಎಷ್ಟು ಇಡ್ಲಿ ಮಾಡ್ತೀರಾ ಅಜ್ಜಿ? 90 ಇಡ್ಲಿ ಬರ್ತದೆ. ನಾವು ಅಕ್ಕಿನೂ ಅಷ್ಟೇ, ಸಣ್ಣ ಅಕ್ಕಿನೇ ತಗೊಳ್ಳೋದು. ಹಾಂ. ತುಂಬ ಜನಕ್ಕೆ ಚಿತ್ರಾನ್ನ ತುಂಬ ಇಷ್ಟ. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಕ್ಕೆ ಮಾರ್ತಾ ಇದ್ರಿ ಇಡ್ಲಿನ? ಅವಾಗೆಲ್ಲರೂ ನಾವು 4 ಆಣೆಗೆ ಮಾಡ್ತಾ ಇದ್ದೆ. 4 ಆಣೆಗೆ ಒಂದಾ? ಅಂದರೆ 1 ರೂಪಾಯಿ 4? 1 ರೂಪಾಯಿಗೆ 4 ಅವಾಗೆಲ್ಲ. ಮೊದಲ
ಓಕೆ, ಇವಾಗ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಇವಾಗ 4 ಇಡ್ಲಿ 30 ರೂಪಾಯಿ. ಲೆಮನ್ ರೈಸು ಲೆಮನ್ ರೈಸ್ 30 ರೂಪಾಯಿ ಒಂದು. ಎಲ್ಲ 30 ರೂಪಾಯಿ. ಓಕೆ, ಇದು ಅಡ್ರೆಸ್ ಇಲ್ಲಿ ಮಡಿವಾಳದಲ್ಲಿ ಸಂಧ್ಯಾ ಥಿಯೇಟ್ರು ಪಕ್ಕ ಅಲ್ವಾ? VP ರೋಡು. ಹಾಂ, ವಿ ಪಿ ರೋಡ್. VP ರೋಡು. ಓಕೆ ಓಕೆ, ವಿ ಪಿ ರೋಡ್. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕಾದವರು ಇಲ್ಲಿಗೆ ಹುಡ್ಕೊಂಡು ಬರ್ಬೋದು. ಅಜ್ಜಿ ಗಾಡಿ ಈ ರೀತಿ ಇರುತ್ತೆ. ಸೊ ಈ ರೀತಿ ಗಾಡಿ ಆದಮೇಲೆ ಪಕ್ಕದಲ್ಲಿ ಒಂದು ಹೋಟ್ಲು ಕೂಡ ಈಗ ಶುರು ಮಾಡಿದ್ದಾರೆ. ಬಟ್ ಆದರೂ ಕೂಡ ಗಾಡಿ ಬಿಟ್ಟಿಲ್ಲ. ಇದ್ರ ಸ್ವಲ್ಪ ಮುಂದೆ ಹೋದರೆ ಒಂದು ಕಿಚನ್ ಇದೆ ಅಲ್ಲಿ ಅಜ್ಜಿ ಅವ್ರದ್ದೇ. If you search in Google, ಅಣ್ಣ ಎರಡು ಆಮ್ಲೆಟ್ ಪಾರ್ಸಲಾ ಮೊಟ್ಟೆ ಹಾಕ್ಪೋಂಗ. ನಾವು ದೋಸೆ ದೋಸೆ ಕಾವಲ್ಲ ಫ್ಲೈನ್ ದೋಸೆ ಬೇಡ, ಫ್ಲೈನ್ ದೋಸೆ ಬೇಡ, ಇಲ್ಲ ఉంటే ಅಜ್ಜಿ ನಿಮ್ಮ ಕೇಳಿ ಕೂಡ ಕೇಳಿದ್ರು 15 ರೂಪಾಯಿ. on phone pay. ಸೊ ಇವಾಗ ದೋಸೆ ರೆಡಿಯಾಗಿದೆ. ನಾನು ಪುಡಿ ದೋಸೆ ತೊಗೊಂಡಿದ್ದೀನಿ. ಸೊ ಈ ಪುಡಿ ದೋಸೆಗೆ ಒಂದು ವೈಟ್ ಚಟ್ನಿ ಮತ್ತು ಒಂದು ಖಾರ ಚಟ್ನಿ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಬಿಸಿಯಾಗಿದೆ. ನೋಡ್ಬೋದು ಇಲ್ಲಿ ಪುಡಿ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಗೀ ಹಾಕಿದ್ದಾರೆ. ಸ್ವಲ್ಪ ವೈಟ್ ಚಟ್ನಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಕಂಪ್ಲೀಟ್ ತಮಿಳ್ನಾಡು ಸ್ಟೈಲಲ್ಲಿ ಈ ಒಂದು ದೋಸೆ ಮಾಡಿದ್ದಾರೆ. ಚಟ್ನಿಯಲ್ಲಿ ಫುಲ್ ಡಿಪ್ ಮಾಡಿದ್ಮೇಲೂ ಕೂಡ ಕ್ರಿಸ್ಪಿನೆಸ್ ಇದೆ. ಸೂಪರ್ ಆಗಿದೆ ಆ್ಯಕ್ಚುಲಿ. ಸೊ ಇವಾಗ ನಾನು 2 ಇಡ್ಲಿ ತೊಗೊಂಡಿದ್ದೀನಿ. ಅಕ್ಕಿ ಇಡ್ಲಿ ಇದೆ ಆ್ಯಕ್ಚುಲಿ. ಸಖತ್ ದಪ್ಪ ಇದೆ, ನೋಡ್ಬೋದು ಇಲ್ಲಿ ಫುಲ್ ದಪ್ಪ ಇದೆ ಇಡ್ಲಿ ಆ್ಯಕ್ಚುಲಿ. ಸಖತ್ ಸ್ಮೂತಾಗೂ ಇದೆ. ಸುಮ್ಮನೆ ಹಿಂಗಂದ್ರೆ ಬ್ರೇಕ್ ಆಯಿತು. ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ 2 ಮಿಕ್ಸ್ ಮಾಡಿಕೊಂಡು
ಸೂಪರ್ ಆಗಿದೆ. ಖಾರ ಚಟ್ನಿ ಇದ್ರೆ ಸೂಪರ್ ಆಗಿರುತ್ತೆ. Received on phone pay. ಆಗಿದೆ ಚಟ್ನಿ ನಮ್ಮ ಅಜ್ಜಿ ಹೋಟೆಲ್ ಪ್ರಮೋಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಬರಬೇಕು. ಅಜ್ಜಿ ಹೋಟೆಲ್ಗೆ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಮ್ಮ ಅಜ್ಜಿ ಹೋಟೆಲ್ 1 o'clock ಬಂದ್ರು ಊಟ ಎಲ್ಲ ಸಿಗುತ್ತೆ, 2 ಗಂಟೆಗೆ ಬಂದ್ರು ಊಟ ಸಿಗುತ್ತೆ. ಎಲ್ಲರೂ ಬರಬೇಕು. ನಮ್ಮ ಅಜ್ಜಿ ಟೇಸ್ಟ್ ನಮ್ಮ ಮನೆ ತರ ಫುಡ್. ಸ್ವಲ್ಪ ಈ ಕಡೆ ತಿರುಗ್ಬಿಟ್ಟು ಹೇಳ್ಬೇಕು. ರೆಗ್ಯುಲರ್ ಕಸ್ಟಮರ್ ಇಲ್ಲಿ ನಾವು ಜಸ್ಟ್ 6 months ಇಂದ ನಾವು ಬರ್ತಾ ಇದೀವಿ. ಓಕೆ. ಒಂದು 1 o'clock ಬಂದ್ರು ಸಿಗುತ್ತೆ ಇಲ್ಲಿ ಊಟ, 2 ಗಂಟೆಗೆ ಬಂದ್ರು ಸಿಗುತ್ತೆ. ನಮ್ಮ ಮನೇಲಿ ಹೆಂಗ್ ಮಾಡ್ತಿರೋ ಇಲ್ಲಿ ಅದೇ ಊಟ ಸಿಗುತ್ತೆ ಇಲ್ಲಿ. ಅದೇ ತರ ಟೇಸ್ಟ್ ಇರುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಅವರೆಲ್ಲ ತುಂಬಾ ಟೇಸ್ಟ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ನೋಡ್ಬೇಕಿದೆಲ್ಲ. ನಮ್ಮ ಮಡಿವಾಳ BTM ಎಲ್ಲರಿಗೂ ಗೊತ್ತಾಗ್ಬೇಕು. ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಅಷ್ಟೇ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.